ಸರ್ ಗಡ್ಡಾತ್ರಿ ನನ್ನದು ಮ್ಯಾಂಗೋ ಪಚ್ಚಡಿ ಬಂತು. ಟ್ರೈ ವಿಯಾ. ಈ ಬೋಟಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಈಗ ಬೋಟ್ ಮುಳುಗುವ ಹಾಗೆ ಕಾಣ್ತಾ ಉಂಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಫೋರಮ್ ಅಲ್ಲಿ, ಮಂಗಳೂರಲ್ಲಿರುವ ಫೋರಮ್ ಮಾಲ್ ಅಲ್ಲಿ ಒಂದು ಒಳ್ಳೆ ಐಸ್ ಕ್ರೀಮ್ ಪರ್ಬ ನಡೀತಾ ಉಂಟು. ಇದು 3rd ಎಡಿಷನ್ ಮೇ ಬಿ, ನಮ್ಗೆ ಗೊತ್ತಿದ್ದಾಗೆ. ನಾನು ಇಷ್ಟರವರೆಗೆ ಹೋಗ್ಲಿಲ್ಲ. ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನನಗೊಂದು ಫೇವ್ರೇಟ್ ಆಗಿ ಏನೋ ಒಂದು ಪಚ್ಚೋಡಿ ಸಮಥಿಂಗ್ ಏನೋ ಒಂದು ಸಿಕ್ತು. ಅದನ್ನು ತಿನ್ನಬೇಕು ಅಂತ ಆಗ್ತಾ ಉಂಟು. ಅದಕ್ಕೆ ನಾನು ಮತ್ತು ವಿಯ ಹೊರಟಿದ್ದೇವೆ. ಆ ಕಡೆಯಿಂದ ನನ್ನ ಮೊದಲಿನ ಡಾನ್ಸ್ ಕ್ಲಾಸಿನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅವರನ್ನು ಫೋರ್ಸ್ ಮಾಡಿ 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 ಫೈನಲಿ ಈಗ ಹೊರಟಿದ್ದಾರೆ. ತುಂಬ ಟೈಮ್ ಆಯ್ತು ಅವ್ರ ಜೊತೆ ಹೊರಗೆ ಹೋಗೋದೆ. ವತ್ಸ, ವಿನಯ್ ಎಲ್ಲ ಪುಣ್ಯ ಸಿಗಲಿಲ್ಲ, ಪುಣ್ಯ ಬರಲ್ಲ. ಇವಾಗ ಅಲ್ಲಿಗೆ ಹೋಗಿ ಅಲ್ಲಿ ಏನೆಲ್ಲ ಉಂಟು ಅಂತ ತೋರಿಸ್ತೇನೆ. ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇವಾಗ ಹೋಗುವನಾ? ಎಸ್, ಲೆಟ್ಸ್ ಗೋ. ನಾನು ನೋಡಿ, ನಾವು ಇವತ್ತು ಪಾರ್ಕಿಂಗ್ ಹೊರಗಡೆನೆ ಮಾಡಿದ್ದು, ಒಳಗಡೆ ಪ್ಲೇಸ್ ಇರ್ಲಿಕ್ಕಿಲ್ಲ. ಅದಕ್ಕೆ ಇವಾಗ ಶ್ರೀವತ್ಸನಿಗೆ ಕಾಯ್ತಾ ಇದ್ದೇವೆ. ವಿನಯ್ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ, ಹೇಗೆ ಕೂತಿದ್ದಾರೆ ನೋಡಿ. ಹತ್ರ ಹೋಗುವವರೆಗೆ ಆ ಜನಕ್ಕೆ ಗೊತ್ತೇ ಇಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ಫುಲ್ ಬಿಸಿ ಅಲ್ಲ ನೀವು? ಇವಾಗ ಅಲೋಶಿಯಸ್ ಅಲ್ಲಿ ಸರ್ ಎಲ್ಲ ಆಗಿ ಈ ಜನತೆಲ್ಲ ಬೇರೆ ಗ್ರೂಪ್ ಆಗಿದೆ ಈಗ ಅಲ್ಲ? ಜೋಗ್ಲೆಗೆ ಎಕ್ಸಾಮ್ ಇದೆ ದಾದಾ. ಈ ಬೋಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಈಗ ಬೋಟ್ ಮುಳುಗುವ ಹಾಗೆ ಕಾಣ್ತಾ ಉಂಟು. ಬೊಡ್ಡ ಬಂದ ಬೊಡ್ಡ. ಹಾಯ್ ವತ್ಸ, ರೆಡಿ ಹುಡುಗ ಗೊತ್ತಾಗ್ಲಿಕ್ಕೆ ಬಂದೊಂದಿಲ್ಲ ಇರೋದ ಸಾಂಗ್ ಹೇಳಿದ್ರೆ ಎಲ್ರಿಗೂ ಇಷ್ಟ. ನಾವು ಒಂದು 2 ಲೈನ್ ಸಾಂಗ್ ಅನ್ನ ಒಟ್ಟಿಗೆ ರೈಟ್. ಥ್ಯಾಂಕ್ ಯು ಸೋ ಮಚ್. ಐಸ್ ಕ್ರೀಮ್ ತಿಂದು ಎಲ್ಲರಿಗೂ ಕುಚು ಕುಚು ಆಗ್ಬೇಕು. ಇಟ್ಸ್ ಕಂಪ್ಲೀಟ್ಲಿ ಫನ್ ಆಕ್ಟಿವಿಟಿ. ನನ್ನದು ಮ್ಯಾಂಗೋ ಪಚ್ಚಡಿ ಬಂತು. ಟ್ರೈ ವಿಯಾ. ಹಾಕಬೇಕು, ಅವರಿಗೆ ಪಾಸ್ ಮಾಡಿ. ಓಕೆನಾ? ತಲೆಗೆ ಹಾಕ್ಬಿಟ್ಟು ಪಾಸ್ ಮಾಡಿ, ತಲೆಗೆ ಹಾಕ್ಬಿಟ್ಟು ಪಾಸ್ ಮಾಡಿ. ಮ್ಯೂಸಿಕ್ ಸ್ಟಾಪ್ ಆಗ್ತದೆ. ಹೌದು, ನಿಮಗೆ ಬೇಕಾದ್ರೆ ಹೇಗೆ ಸಿನಿಮಾ ಇಷ್ಟ ಹೋಗಿ. ಓಕೆನಾ? ಓಕೆ ಓಕೆ, ವಿಲ್ ಡೂ ಅ ಡೆಮೋ. ಅದಕ್ಕೆ ಟ್ರೈ ಮಾಡಿ. ಓಕೆನಾ? ನಿಮ್ಮ ತಲೆಗೆ ಕ್ಯಾಪ್ ಹಾಕಿ. ಓಕೆ, ಹಾಗಿದ್ರಾ ತಲೆಗೆ ಹಾಕಿ. ಪಾನಿಪುರಿ ಡಿಲೈಟ್ಗೆ 8 ಪಾನಿ ಪುರಿ ಬಿಟ್ಟು ತಾಳೆ ಪಾನಿ ಅಂತ ಇರ್ತೀವಿ. ಪಾನಿಪುರಿಗೆ ಐಸ್ ಕ್ರೀಮ್ ಮಾಡಿದ್ರು. ಐಸ್ ಕ್ರೀಮ್ ಬರ್ತೀವಿ. ಮುಂದೆ ನಾನು ಇಲ್ಲ ಚಪಾತಿ ಪೇಪರ್ ಮಾಡ್ತಿದ್ದು ಕೂದ್ರು ಕೋರಿದು ಅಥವಾ ತಿನ್ ಎಂಚೋಡು ಬರೋಡು. ಓಕೆ ಓಕೆ. ವಿನಯ್ ತಿಂತು ಒಳ್ಳೆ. ವಿನಯ್ ನೆಂಚಿನ ವಿನಯ್ ನಾರ್ಮಲ್ ತೇತೋನಿ. ಹೌದಾ? ಈಗ ಅಂಚ ತೇತೋನಿ ವೆರೈಟಿ ತೇತೋ ನೋಡುದಾ? ಟ್ರೈ ಇದೆಯಾ? ಮೆಲ್ಲ ಮೆಲ್ಲ. ಇದೆ ತಿಂದು ಬರೋಡು ಎಂಚೋಡು. कैसा है कैसा है इसने लक मारे दी जने तो उंदा अपनो. ओके राइट. ओके मैम ने हेसु अभी का फॉरम को ये ಐಟಂ ಕಂಪನಿ ಮಾರೆ ನಾನು ಇಂಗ್ಲಿಷ್ ಗಾಡೆ ಹೀಗೆ ಗೊತ್ತಿ ಎಂಚುಂಡು ಐಸ್ ಕ್ರೀಮ್ ಪಾನಿಪುರಿ ಎಡಜ ಸೋ ಬ್ಯಾಡ್. ಆಯ್ತಲ್ಲ ಐಸ್ ಕ್ರೀಮ್. ಅದೇ ಅದೇ ಎಂಚುಂಡು.
ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀರಿದೆಯಾ? ಬೋಳು ಬೋಳು. ಪೂರಿ ರಿಲೇಟ್ ಮಾಡ್ದು ಹಾ ವಾಣಿಜ್ಯದ ಕರೆಕ್ಟ್ ಕರೆಕ್ಟ್. ಎನ್ನದುಲೆ ಪಚ್ಚೋಡಿ, ನನ್ನ ಪಚ್ಚೋಡಿ ಉಂಟಲ್ಲ ಅದು ಏನಿಲ್ಲ, ಮ್ಯಾಂಗೋ ಪಚ್ಚೋಡಿ ಐಸ್ ಕ್ರೀಮ್ಗೆ ಹಾಕಿ ಕೊಟ್ಟದ್ದು. ಟೇಸ್ಟ್ ಸೇಮ್ ನಮಗೆ ಮ್ಯಾಂಗೋ ಪಚ್ಚೋಡಿ ಇದ್ದಾಗೆ. ಉಪ್ಪಾಡು ಉಪ್ಪಾಡು. ಅಕ್ಷತಕ್ಕ ಅವರು ಟ್ರಯಲ್ ಮಾಡಲಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ವಿವರಿಸಿ. ಎಂತ ರಿಯಾಕ್ಷನ್ ಯಾವ ಐಸ್ ಕ್ರೀಮ್ ಪಾನಿಪುರಿ ಪಾನಿಪುರಿ ಮಿಕ್ಸ್ ಆದ್ರೆ ಏನು ತಂದಿಲ್ಲ. ಕಾಂಬಿನೇಷನ್ ಇಲ್ಲಲ್ಲ, ವೇಸ್ಟ್ ವೇಸ್ಟ್. ಪಾನಿ ಇಲ್ದ ಪೂರಿ. ಪಚ್ಚಡಿ ನೋಡು ಪಚ್ಚಡಿ. ಇದು ಚಂದ ಉಂಟು. ಚರ್ಪುರಿ ಡಿಫ್ರೆಂಟ್ ಆಗಿದೆ. ಚಂದ ಇಲ್ಲ ಅಂತಲ್ಲ, ಏನೋ ಒಂಥರ ಇದೆ. ಬೆಳಗ್ಗೆ ಹೋದ್ರೆ ಆಯ್ತು ಚೆನ್ನಾಗಿ. ಪಿಜ್ಜಾ ತಿನ್ಕ ನೀವು ನೋಡ್ಬೋದು ಎಷ್ಟೊಂದು ಕ್ರೌಡ್ ಇದೆ ಅಂತೇಳಿ. ಇವತ್ತು ಸಂಡೇ ಅದಲ್ಲದೆ, ಸೊ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ಐಸ್ ಕ್ರೀಮ್ ತಿನ್ನೋವರಿಗೆ ಒಂದು ಕಾಂಪಿಟೇಷನ್ ಕೂಡ ಇತ್ತು, ಐಸ್ ಕ್ರೀಮ್ ತಿನ್ನೋದು ಹಿಂದೆ ಕೈ ಕಟ್ಟಿ. ನೋಡಿ ನಮ್ಮ ಹುಡುಗರು ಹೋಗಿ ಪಿಜ್ಜಾ ಬರ್ಗರ್ ಎಲ್ಲ ಆರ್ಡರ್ ಮಾಡಿ ತಂದಿದ್ದಾರೆ. ಒಂದು ಆಲ್ಮೋಸ್ಟ್ ನಾವೊಂದು ಮೀಟ್ ಆಗದೆ 1 year ಆಯ್ತಾ ಅಂತಲ್ಲ. ಲಾಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತಾಗ್ಬೋದು. 1 year ಇದ್ದು ಸೆಲೆಬ್ರೇಷನ್ ದಿಯಾ ಪುಣ್ಯ ಮಿಸ್ ಮಾಡ್ಕೊಂಡೆ ನೀನು. ಐಸ್ ಕ್ರೀಮ್ ಎಂಟೇ ಉಂಡು ಬಂದ ಸರ್ ಗಂಟೆರಾತ್ರಿ ತಿಳಿ ತಿಳಿ ಹೋಗಿ ತಿಳಿ ಅಲ್ಲ ಕೈ ಕೈ ತಿಳಿ ಹತ್ತಿ ಹತ್ತಿ ತಿಳಿ ಸರ್ ಗಾಡಿ ನೋಡಿ ಹೋಗಿದ್ವಿ ಗಾಡಿ ರೈಟ್ ಆಡಿಯನ್ಸ್ ಒಮ್ಮೆ ಜೋರಾಗಿ ಚಪ್ಪಾಳೆ ಬನ್ನಿ. ಥ್ಯಾಂಕ್ ಯು ವತ್ಸ. ಏನಲ್ಲ ಕೊಡು ವಿನಯನ ವತ್ಸನ. ಥ್ಯಾಂಕ್ ಯು. ಹಾ ರೆಡಿ. ನಾವು ಎಲ್ಲರ ಜೊತೆಗೆ ಸೇರಿದ್ರೆ ಎಷ್ಟೊಂದು ಟಾಪಿಕ್ ಇರ್ತದೆ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ. ಅದಕ್ಕೆ ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ಸಿಗ್ಬೇಕು, ಅವಾಗ ತುಂಬಾನೇ ಟಾಪಿಕ್ ಇರ್ತದೆ. ಅದು ಫೋನಲ್ಲಿ ಮೆಸೇಜಲ್ಲಿ ಎಲ್ಲ ಆಗಲ್ಲ. ರಿಯಲ್ ಆಗಿ ಜೊತೆಗೆ ಸಿಕ್ಕಿದಾಗ ನಮಗೆ ಏನಾಗ್ತದೆ ಅಂದ್ರೆ ಏನೇನೋ ಯಾವಾಗ ಅದೆಲ್ಲ ಟಾಪಿಕ್ ನೆನಪಾಗಿ ಎಲ್ಲ ಟಾಪಿಕ್ ಬರ್ತದೆ. ಸೊ ಆ ಒಂದು ಅಷ್ಟೊಂದು ಸಮಯ ಹೇಗೆ ಹೋಗ್ತದೆ ಅಂತೇಳಿ ಫ್ರೆಂಡ್ಸ್ ಜೊತೆ ಗೊತ್ತಾಗಲ್ಲ. ಆಬ್ವಿಯಸ್ಲಿ ನಿಮಗೆ ಕೂಡ ಗೊತ್ತಿರ್ಬೋದು, ಅದು ಎಲ್ರಿಗೂ ಆ ಅನುಭವ ಆಗಿಯೇ ಇರ್ತದೆ. ಸೊ ನಾವು ಆಲ್ಮೋಸ್ಟ್ 1 year ಆಯ್ತು, ಅದಕ್ಕೆ ತುಂಬಾನೇ ಟಾಪಿಕ್ ಇತ್ತು ನಮ್ಮ ಹತ್ರ ಮಾತಾಡ್ಲಿಕ್ಕೆ. ವಿನಯ್ ನಾಲೆಜ್ ಲೈಫ್ ಎಂಚು ಬೋಂದು ಬರ್ಲಿ ರೀಲ್ಸ್ ದಾನೆ ಟೀಚರ್ ನೊಟ್ಟಿಗೆ ದಾದ ಜಾಲಿ ಸ್ಟಾಫ್ ಪಿಕ್ನಿಕ್ ಅಂಚ ಗಮ್ಮತ್ತುಂಟು ಈ ವರ್ಷ. ನೆಕ್ಸ್ಟ್ ಇಯರ್ ಕೃಷ್ಣರ್ನುಂಡ ಮಡೆ ಹೋಗಿ ಸರಿ. ಈ ಸಲ ಕೃಷ್ಣರ್ ಗುಂಡಿ ಬರ್ತಾರೆ. ಈ ಸಲ ಕೃಷ್ಣನ ಮದಿಮೆ, ನೆಕ್ಸ್ಟ್ ಇಯರ್ ಎನ್ನ ಮದಿಮೆ. ಈ ಸಲ ಕೃಷ್ಣನ್ ಗುಂಡಿ ಬಾಡ್ಗ, ಬರ್ಪರ್ಸು ವಿನಯನ್ ಗುಂಡಿ ಬಾಡ್ಗ ಆಯ್ತು. ನೀವು ಮಗಿತು ವರ್ಷ ಆಯ್ತು. ನಡುಡು ಗುಂಡಿಯನ್ ಬಾಡ್ಗ ಆಯ್ತು. ನಡುಡು ಗುಂಡಿಯನ್ ಬಾಡ್ಗ ಆಲಿತ್ತೆ ನಮಗ್ ಬರಂದೇನೆ ಮದ್ಮೆ ಆಪೋಲ ಐತೆ. ವಾಟ್ಸಪ್ ಅಲ್ಲಿ ಇನ್ನು ಲೈಫ್ ಎಂಚ പോകുന്നുണ്ട്. ಮೆಡಿಕಲ್ ರೆಪ್ ಅದು ಖುಷಿಟಿಲ್ಲ ಅವನೊಂದು ಫೋನುಂಡು ಮಂತದಿಲ್ಲ. ಮ್ಯಾನೇಜರ್ ಪೋಸ್ಟ್ ಇಕ್ಕಾಡು ಏತು ಖುಷಿಟಿಲ್ಲ ಅಂದಿರಂತೂ ಜೀವತುದೇ ಗೊತ್ತಾ. ಟಾರ್ಗೆಟ್ ಹೋಗಿ ಸಿಂಗಾಪುರ್ ಬೋದಂತ ವಿಯ ಹೇಳ್ತಿದ್ದಾಳೆ. ವತ್ಸ ಮಾಮ ಅವಳ ತರ ಅಂತೆ. ಯಾಕೆ ಹೇಳಿ, ಯಾಕೆ ವಿಯ, ಯಾಕೆ ಅವಳು ಕೂಡ ನೀರುಳ್ಳಿ ಎಲ್ಲ ತೆಗ್ದಿಟ್ಟಾಳೆ. ಈ ಪ್ರಾಣಿ ಕೂಡ ತೆಗ್ದಿಟ್ಟದು ನೋಡಿ ನೀರುಳ್ಳಿ. ಅವು ಒಂದು ಪ್ರಾಯ ನೋಡಿ ಒಂದು ಮೂರ್ತಿ ಮಾಡಿದ್ದಾರೆ. ಎಕ್ಸಾಕ್ಟ್ ಆಗಿ ನೋಡಿದ್ರೆ ಇದರಲ್ಲಿ ಇದು ಸಾಸಿವೆ, ಸೂಜಿ, ಪದಂಗಿ
ಎಂತುಲಿ ಫಿಂಗರ್ ಬ್ಲಾಕ್ 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 ಕಲರ್ ಬರ್ದಿ ಸೇಮ್ ಅವೇ ಮಾತ್ರ ಬದಿ ಹಿಂಗೆ ಒಂದು ಪೂರ ಕಾಟಿದ್ದ ನನ್ನ ಮನೆಯಲ್ಲಿ ಬಿಟ್ಟು ಬಂದು ಎಂತ ಖಾಲಿ ಶೋಕಿಗೆ ಕೂತದ್ದ. ಅಲ್ಲಿ ನಾವು ನೈಟ್ ರೋಡ್ ಹೋಗುವ ಹಾ ಕೇವಲ free. ಜಾಗೆ ಇದ್ದು ಕುಲ್ಲರೆ ಇದಂತ ಶೋಕಿದುಲ್ಲಾಗೆ ಬೀಜರಾಜಿ ಕಾರ್ ಬಿಡ್ತಾರೆ ನಾನೇ ಮಸ್ತ್ ಅವಳು. ಹಾ ಆಡಿ ಆಡಿ ನೋಡುವ ಅವರೆಂತ ಹುಚ್ಚಾರ ಅಲ್ಲಿ ಕೂತವರು ಮರಿಗೋಯ್ತು ಪೈನ್ ಪತ್ತೊಂದಿಲ್ಲಡೆ ಅಂತೀರ ಬಾಹುಬಲಿ ಮತ್ತೆ ಅಂಬರಬಲಿ ಅಲ್ಲೆಲ್ಲ ಬರ್ತದೆ ಗೊತ್ತಿಲ್ಲ ಅಲ್ಲಿ ಏರೋ ಓದುದಿತ್ತೀರ ಅಂತ ಉಂಟು ಏರೋ ಓದುದಿತ್ತೀರು ಅಯ್ಯಯ್ಯೋ ಆಯ್ತಾ ಧರ್ಮೋಲ್ಲ ಕಡ್ದೆತ್ತಾರೆ ವಿನಯ್ ಇನ್ಯಾವಾಗ ಮೀಟ್ ಆಗುದು? 5 ವರ್ಷ ಪೂರ್ತಿಗೆ ಕೃಷ್ಣನ ಮದುವೆ ಬೇಕು, ವಿನಯನ ಮದುವೆ ಬೇಕು, ಇಲ್ಲ ಅದಕ್ಕಿಂತ ಮುಂಚೆ ಸಿಗುವ ನಾವು ವತ್ಸ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟ್ರೀಟ್. ನೆಕ್ಸ್ಟ್ ಯಾವಾಗ ಸಿಗುವ ಹತ್ತಿರದಲ್ಲಿ ಸಿಗುವ. ಓಕೆ ನಾವು ವೇಟ್ ಮಾಡ್ತಾ ಇದ್ವಿ ವತ್ಸನಿಗೆ. ನಮ್ಮ ಗಾಡಿಯ ಪಕ್ಕದಲ್ಲಿ ಪ್ಲೇಸ್ ಉಂಟು ಅಂತ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಗಾಡಿಯ ಪಕ್ಕದಲ್ಲಿ ಬಂದು ನಿಲ್ಲಿಸಿದ್ದಾರೆ. ನಾನು ಇರ್ಲಿಲ್ಲ, ಅದಕ್ಕೆ ಹೇಳುದು ವಿ ಆರ್ ರಿಯಲ್ ಬಾಂಡಿಂಗ್ ಅಲ್ವಾ ವತ್ಸ? ಎನಿವೇಸ್ ಇನ್ನೊಂದ್ಸಲ ಸಿಗುವ. ಓಕೆ ಹತ್ತಿರದಲ್ಲಿ ಸಿಗುವ. ಎಸ್ ನಿಮ್ಮ ಮಗಳದೊಂದು ರಜೆ ಸಿಗ್ಲಿ, ಆಮೇಲೆ ಹೋಗುವ. ಕೃಷ್ಣನ ಮದುವೆಗೆ ಹೋಗುವ ಗಮ್ಮತ್ ಓಕೆ ಬಾಯ್ ವತ್ಸ. ಸೊ ಈಗ ನಾನು ಅಕ್ಕನ ಮನೆಗೆ ಬಂದೆ. ಇವತ್ತು ಬಿಗ್ ಬಾಸ್ ಫೈನಲ್ಸ್ ನಡೀತಾ ಉಂಟು. ಅದಕ್ಕೆ ನಮ್ಮ ಅಕ್ಕನ ಅತ್ತೆ ಎಲ್ಲ ಕುತ್ಕೊಂಡು ಫುಲ್ ನೋಡ್ತಿದ್ದಾರೆ. ನಮ್ಮೂರಿನ ಜಾತ್ರೆ ಇವಾಗ. ಸೊ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ವಿಯನನ್ನು ಅತ್ತೆ ಜೊತೆ ಕಳಿಸಿ ಅವರು ಹೋಗಿ ನೋಡ್ಕೊಂಡು ಬರ್ಲಿ ಅಂತ ಕಳಿಸಿದೆ. ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನಮಗೆ ತುಂಬಾನೇ ಖುಷಿ ಆಯ್ತು ವೆರೈಟಿ ಐಸ್ ಕ್ರೀಮ್ ಟ್ರೈ ಮಾಡಿ. ಸೊ ಯಾರೆಲ್ಲ ನಾವು ತಿಂದಂತ ಮ್ಯಾಂಗೋ ಪಚ್ಚಡಿ ಐಸ್ ಕ್ರೀಮ್ ಟ್ರೈ ಮಾಡಿದ್ದೀರಿ ನನಗೆ DM ಮಾಡಿ ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಅಂಡ್ ಸಿ ಯಾ.